ಪಂಚರಾಜ್ಯ ಚುನಾವಣೆಗೆ ಮುಹೂರ್ತ ಘೋಷಣೆಯಾಗಿದೆ. ಅದರ ಹೊಸ್ತಿಲಲ್ಲಿ ನಡೆದಿರುವುದು ರಾಜ್ಯಸಭಾ ಚುನಾವಣೆ. ರಾಜ್ಯಸಭಾ ಚುನಾವಣೆಗಳ ಫಲಿತಾಂಶದಲ್ಲಿ ಎನ್ಡಿಎ ಭಾರಿ ಮುನ್ನಡೆಯನ್ನು ಸಾಧಿಸಿದೆ. 37 ಸ್ಥಾನಗಳ ಪೈಕಿ 21 ಕ್ಷೇತ್ರಗಳಲ್ಲಿ ಎನ್ಡಿಎ ಗೆಲುವು. ಐಎನ್ಡಿಎ ಮೈತ್ರಿಕೂಟ 13 ಸ್ಥಾನಗಳನ್ನು ಪಡೆದುಕೊಂಡಿದೆ. ಆ ಮೂಲಕ ರಾಜ್ಯಸಭೆಯಲ್ಲಿ ಎನ್ಡಿಎ ಒಟ್ಟು ಬಲ 140ಕ್ಕೇರಿದೆ. ಐಎನ್ಡಿಎ ಮೈತ್ರಿಕೂಟದ ಬಲ 75ಕ್ಕೆ ಇಳಿದಿದೆ. ಇನ್ನೂರ 45 ಸ್ಥಾನಗಳಿರ್ತವೆ ರಾಜ್ಯಸಭೆಯಲ್ಲಿ. 123 ಹಾಫ್ ವೇ ಮಾರ್ಕ್. ಎನ್ಡಿಎ ಈಗ 140ರಲ್ಲಿದೆ. ಐಎನ್ಡಿಎ 75, ಇತರೆ 30. ರಾಜ್ಯಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕರ್ನಾಟಕದ ಕನೆಕ್ಷನ್ ಬಂದಿತ್ತು. ಒಡಿಸ್ಸಾದಿಂದ 11 ಶಾಸಕರು ಬೆಂಗಳೂರಿಗೆ ಬಂದ ಕಾರಣಕ್ಕೆ ಮತಗಳ ಖರೀದಿ, ಕುದುರೆ ವ್ಯಾಪಾರ ನಡೀತಾ ಇದೆ. ನಮ್ಮ ಶಾಸಕರುಗಳನ್ನ ರಕ್ಷಣೆ ಮಾಡಿಕೊಳ್ತೀವಿ ಅಂತ ಕಾಂಗ್ರೆಸ್ನವರು 11 ಒಡಿಸ್ಸಾದ ಕಾಂಗ್ರೆಸ್ ಶಾಸಕರನ್ನು ಬೆಂಗಳೂರಿಗೆ ಕರೆಸಿದರು. ಡಿಕೆ ಶಿವಕುಮಾರ್ ಅವರು ವಿಶೇಷ ಮುತುವರ್ಜಿ ವಹಿಸಿದ್ರು. ಅವರ ಖರೀದಿಗೆ ಪ್ರಯತ್ನ ಆಗ್ತಾ ಇದೆ, ಅವಕಾಶ ಕೊಡೋದಿಲ್ಲ ಅಂತ 11 ಶಾಸಕರನ್ನ ಕರ್ಕೊಂಡು ಬಂದು ಬಿಡದಿ ಹತ್ರ ವಂಡರ್ಲಾ ರೆಸಾರ್ಟ್ನಲ್ಲಿ ಇಡಲಾಗಿತ್ತು. ವೋಟಿಂಗ್ ಸಮಯಕ್ಕೆ ಸರಿಯಾಗಿ ವಾಪಸ್ ಅವ್ರನ್ನ ಕರ್ಕೊಂಡೋದ್ರು. 11 ಶಾಸಕರುಗಳ ಪೈಕಿ 3 ಶಾಸಕರು ಬಿಜೆಪಿ ಪರ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಬಿಜೆಡಿಯ 2ನೆಯ ಅಭ್ಯರ್ಥಿಗೆ ಕೈ ಕೊಟ್ಟರು ಕಾಂಗ್ರೆಸ್ನ 3 ಶಾಸಕರು. ಕಾಂಗ್ರೆಸ್ ಆ 3ರನ್ನು ಅಮಾನತು ಮಾಡಿದೆ. ಒಡಿಸ್ಸಾದಲ್ಲಿ 4 ಸ್ಥಾನಗಳ ಪೈಕಿ 3ರನ್ನ ಬಿಜೆಪಿ ಗೆದ್ದುಕೊಂಡು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ದಿಲೀಪ್ ರೇಗೆ ಬಿಜೆಪಿ ಬೆಂಬಲ ಸೂಚಿಸಿತ್ತು. ಕಾಂಗ್ರೆಸ್ನ 3 ಶಾಸಕರು ಬಿಜೆಡಿಯ 2ನೆಯ ಅಭ್ಯರ್ಥಿಗೆ ಮತ ಹಾಕುವ ಬದಲು ದಿಲೀಪ್ ರೇಗೆ ಮತ ಹಾಕಿ ದಿಲೀಪ್ ರೇ ಗೆಲ್ಲುವಲ್ಲಿ ಕಾರಣರಾದರು. ಕಾಂಗ್ರೆಸ್ ಆ 3 ಶಾಸಕರನ್ನು ಅಮಾನತು ಮಾಡಿದೆ.
ಕೇವಲ ಕಾಂಗ್ರೆಸ್ನಿಂದ ಅಡ್ಡ ಮತದಾನ ಅಲ್ಲ, ಬಿಜೆಡಿಯ 8 ಶಾಸಕರು ಕೂಡ ಪಕ್ಷೇತರ ಅಭ್ಯರ್ಥಿಗೆ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಬಿಜೆಡಿಯ 2ನೇ ಅಭ್ಯರ್ಥಿಯ ಸೋಲಿಗೆ ಕೇವಲ ಕಾಂಗ್ರೆಸ್ನ 3 ಶಾಸಕರ ಅಡ್ಡ ಮತದಾನ ಕಾರಣ ಅಲ್ಲ, ಬಿಜೆಡಿ ಶಾಸಕರ ಅಡ್ಡ ಮತದಾನವೂ ಕಾರಣ. ಖರೀದಿಯ ಪ್ರಯತ್ನಕ್ಕೆ ಸಾಕ್ಷಿ ಅನ್ನುವಂತೆ ಖಾಲಿ ಚೆಕ್ಗಳನ್ನು ಆಫರ್ ಮಾಡಲಾಗಿತ್ತು ಅಂತ ಎಲ್ಲ ತೋರಿಸಿದ್ರು. ಬೆಂಗಳೂರಿನಲ್ಲೇ ದೊಡ್ಡ ಹೈಡ್ರಾಮಾ ಆಗಿತ್ತು. ಆದರೂ 11 ಶಾಸಕರ ಪೈಕಿ 3 ಅಡ್ಡ ಮತದಾನ ಮಾಡಿದ್ದಾರೆ. ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಒಡಿಸ್ಸಾದಲ್ಲಿ. 2 ಸ್ಥಾನ ಗೆಲ್ಲುವುದಕ್ಕೆ ಬೇಕಾದ ಮತಗಳು ಬಿಜೆಪಿಗಿದ್ದು, ಬಿಜೆಪಿ ಹತ್ರ ಇದ್ದ ಹೆಚ್ಚುವರಿ 18 ಮತಗಳನ್ನ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಘೋಷಿಸಿದರು. 18 ವೋಟ್. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ದಿಲೀಪ್ ರೇಗೆ ಬಿಜೆಪಿಯ ಹೆಚ್ಚುವರಿ 18 ಮತಗಳು ಹಾಕೋದು ಅಂತಾಯ್ತು. ಇನ್ನು 11 ವೋಟ್ಗಳ ಕೊರತೆ ಇತ್ತು. ಕ್ರಾಸ್ ವೋಟಿಂಗ್ನಿಂದ ದಿಲೀಪ್ ರೇ ಗೆದ್ದಿದ್ದಾರೆ. ಒಡಿಸ್ಸಾದಲ್ಲಿ ಬಿಜೆಪಿಯ 78 ಶಾಸಕರಿದ್ದಾರೆ, ಬಿಜೆಡಿಯ 51 ಶಾಸಕರು, ಕಾಂಗ್ರೆಸ್ 14, ಇತರೆ 4. ರಾಜ್ಯಸಭೆಗೆ ಆಯ್ಕೆಯಾಗಬೇಕು ಅಂದ್ರೆ 30 ವೋಟ್ ತಗೋಬೇಕು. ಮೂವತ್ತು ಶಾಸಕರ ಮತಗಳನ್ನು ಪಡೆದು ಒಬ್ಬ ವ್ಯಕ್ತಿ ಗೆಲ್ಲಬಹುದು. ಬಿಜೆಡಿಯ 2ನೇ ಕ್ಯಾಂಡಿಡೇಟು ಕ್ರಾಸ್ ವೋಟಿಂಗ್ನಿಂದಾಗಿ ಸೋತು ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ದಿಲೀಪ್ ರೇ ಕ್ರಾಸ್ ವೋಟಿಂಗ್ನಿಂದ ಗೆದ್ದಿದ್ದಾರೆ. ಬಿಹಾರದಲ್ಲಿ ಎಲ್ಲ 5 ಸ್ಥಾನಗಳಲ್ಲೂ ಎನ್ಡಿಎ ಮೈತ್ರಿಕೂಟನೇ ಗೆಲ್ತು. ನಿತೀಶ್ ಕುಮಾರ್ ಸ್ಪರ್ಧೆಯ ವಿಷಯ ನಿಮಗೆ ಗೊತ್ತಿದೆ. ಗೆದ್ರು ನಿತೀಶ್ ಕುಮಾರ್. ಬಿಜೆಪಿ ಅಧ್ಯಕ್ಷ ನಿತಿನ್ ನಿಬಿನ್ ಗೆದ್ರು. ನಿತೀಶ್ ಕುಮಾರ್, ನಿತಿನ್ ನಬೀನ್, ಉಪೇಂದ್ರ ಕುಶ್ವಾಹಾ, ರಾಮನಾಥ್ ಠಾಕೂರ್, ಶಿವೇಶ್ ಕುಮಾರ್, ಎಡಿ ಸಿಂಗ್. ಆರ್ಜೆಡಿಯ ಎಡಿ ಸಿಂಗ್ ಸೋತರು. 2 ಬಿಜೆಪಿ, 2 ಜೆಡಿಯು, 1 ಆರ್ಎಲ್ಎಂ. ಒಟ್ಟು ಎನ್ಡಿಎ ಮೈತ್ರಿಕೂಟದ 5 ಗೆದ್ದಿದ್ದಾರೆ.
ಜೆಡಿಯುನ 85 ಶಾಸಕರು, ಬಿಜೆಪಿಯ 89 ಶಾಸಕರು, ಎಲ್ಜೆಪಿಯ 19, ಕಾಂಗ್ರೆಸ್ನ 6, ಆರ್ಜೆಡಿಯ 25, ಎಐಎಂಐಎಂನ 5. ಇದು ಬಿಹಾರದ ಬಲಾಬಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.